ತುಂಬಾ ವರ್ಷಗಳ ನಂತರ ಕರಿಮಲೆ ಗ್ರಾಮದಲ್ಲಿ ಭಯಾನಕ ಚಳಿ ಆರಂಭವಾಗಿತ್ತು. ಗಾಳಿ ಎಲುಬುಗಳವರೆಗೆ ತೂರಿಕೊಂಡು ಹೋಗುವಂತೆ ಕಟು ಆಗಿತ್ತು. ದಟ್ಟ ಮಂಜು, ಮುಂದೆ 10 ಹೆಜ್ಜೆಗೂ ಕಾಣಿಸದ ಸ್ಥಿತಿ. ರಸ್ತೆ ಬದಿಯಲ್ಲಿ ಶಿವಣ್ಣ ತಾತ ಅವರ ಚಹಾ ಅಂಗಡಿ. ಅಂಗಡಿಯ ಮುಂದೆ ಬೆಂಕಿ ಹಚ್ಚಿ ಅದಕ್ಕೆ ಸುತ್ತಲೂ ಇಬ್ಬರು ಕುಳಿತಿದ್ದರು, ರಫೀಕ್ ಮತ್ತು ಮಂಜು. ಬೆಂಕಿ ಕಿಡಿಗಳ ಮಧ್ಯೆ ಮಾತು ಶುರುವಾಯಿತು. ಈ ಬಾರಿ ಚಳಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಜಾಸ್ತಿ ಅಲ್ಲ ಕಣು, ಏನು ವಿಚಿತ್ರ ಅನಿಸುತ್ತೆ. ಇಂಥ ಚಳಿಯಲ್ಲಿ ಕೆಲವು ಹಳೆಯ ಸಂಗತಿಗಳು ಮತ್ತೆ ಜೀವಕ್ಕೆ ಬರುತ್ತೆ. ತಾತ, ಮತ್ತೆ ಭೂತದ ಕಥೆನಾ? ನಗಬೇಡ, ಈ ಕಥೆ ಕೇಳಿದ್ರೆ ರಾತ್ರಿ ಹಿಂಗಿರಿದ್ದೆ ಬರೋಲ್ಲ. ಹೌದಾ ತಾತ, ಅಂತಹ ಕಥೆನಾ? ಹೇಳಿ ಹೇಳಿ, ಕೇಳ್ತೀವಿ ನಾವು. ತಾತ ಕಥೆಯನ್ನ ಹೇಳೋಕೆ ಶುರು ಮಾಡುತ್ತಾರೆ. ಕೆಲ ವರ್ಷಗಳ ಹಿಂದೆ ಈ ಹತ್ತಿರದ ಒನ್ನೂರು ಗ್ರಾಮಕ್ಕೆ ಒಬ್ಬ ಹೊಸ ಗುರು ಬಂದ. ಅವನ ಹೆಸರೇ ಸೂರಜ್ ಮಾಸ್ಟರ್. ನಗರದವನು. ಊರಿನ ಬದುಕಿಗೆ ಇನ್ನೂ ಅಳವಡಿಸಿಕೊಳ್ಳಲಾಗಿರಲಿಲ್ಲ. ಒಂದು ಸಂಜೆ ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದ. ಮಂಜು ತುಂಬಾ ದಟ್ಟವಾಗಿ ಹಬ್ಬಿತ್ತು. ಅಯ್ಯೋ, ದಾರಿ ಕಾಣುತ್ತಿಲ್ಲ, ಮನೆಗೆ ಬೇಗ ತಲುಪಬೇಕು, ಹೇಗೆ ಹೋಗುವುದಪ್ಪ? ಅಷ್ಟರಲ್ಲಿ ಹಿಂಬದಿಯಿಂದ ಧ್ವನಿ ಕೇಳಿಸಿತು. ಮಾಸ್ಟರ್, ಒಬ್ಬರೇ ಹೋಗ್ತಾ ಇದ್ದೀರಾ? ಅವನು ತಿರುಗಿ ನೋಡಿದ. ಮುದ್ದಣ್ಣ ಎಂಬ ವೃದ್ಧ ನಿಂತಿದ್ದ. ಹೌದು ತಾತ, ದಾರಿ ಕಾಣುತ್ತಿಲ್ಲ, ಹೇಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಾನು ಕೂಡ ಆ ದಿಕ್ಕಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಕರೆದುಕೊಂಡು ಹೋಗುತ್ತೇನೆ. ಇಬ್ಬರು ನಡೆದು ಒಂದು ದೊಡ್ಡ ಹೊಲದ ಬಳಿ ಬಂದರು. ಮಂಜು ಸ್ವಲ್ಪ ತೆರೆಯುತ್ತಿದ್ದಂತೆ ಕಾಣುತ್ತಿತ್ತು. ಹೊಲದ ಮಧ್ಯದಲ್ಲಿ ಒಂದು ಕಪ್ಪು ಆಕೃತಿ ಕಾಣಿಸಿತು. ತಾತ, ಅಲ್ಲಿ ಯಾರೋ ನಿಂತಿದ್ದಾರೆ, ಅದು ಯಾರು? ನೋಡಬೇಡ ನೋಡಬೇಡ, ಬೇಗ ಇಲ್ಲಿಂದ ಹೋಗೋಣ. ಅಷ್ಟರಲ್ಲಿ ಆ ಆಕೃತಿ ಗಂಭೀರವಾಗಿ ಕೂಗಿತು. ಯಾರು ಯಾರು ನನ್ನ ಜಮೀನಿನ ಹತ್ತಿರ? ತಾತ, ಅದು ಯಾರು? ಅವನು ಮಾತನಾಡ್ತಿದ್ದಾನೆ. ನೀನು ಮಾತನಾಡಬೇಡ, ಅದು ಮನುಷ್ಯ ಅಲ್ಲ, ಬಾ ಇಲ್ಲಿಂದ ಹೋಗೋಣ. ಅಂದು ರಾತ್ರಿ ಸೂರಜ್ ಮನೆ ತಲುಪಿದ್ದ. ಮುಂದಿನ ದಿನ ಸೂರಜ್ ಮತ್ತೆ ಅದೇ ದಾರಿಯಲ್ಲಿ ಬರುತ್ತಿದ್ದ. ನಿನ್ನೆ ತಾತ ಅಷ್ಟು ಭಯಪಡಿಸಿದ್ರು, ಆದ್ರೆ ಇಲ್ಲಿ ಹಾಗೆ ಏನು ಕೂಡ ಇಲ್ಲ ಅಂತ ಅನಿಸುತ್ತೆ. ಅವನು ನಿಧಾನವಾಗಿ ಗದ್ದೆಯ ಕಡೆಗೆ ಬರುತ್ತಿದ್ದ. ಹಠಾತ್ ಅವನ ಮುಂದೆ ಅದೇ ನೆರಳು ನಿಂತಿತ್ತು. ನೀನು ಮತ್ತೆ ಬಂದೆಯಾ ನನ್ನ ಬೆಳೆ ಹಾಳು ಮಾಡೋಕೆ? ಇಲ್ಲ ಇಲ್ಲ, ನಾನು ಏನೂ ಮಾಡಿಲ್ಲ, ನಾನು ಈ ಊರಿಗೆ ಹೊಸಬನು. ಸುಳ್ಳು, ನೀನೇ ಕಾರಣ ನನ್ನ ಸಾವಿಗೆ. ಆ ನೆರಳು ನಿಧಾನವಾಗಿ ಅವನತ್ತ ಬಂದಿತು. ಸೂರಜ್ ಓಡಿದ, ಜಾರಿ ಬಿದ್ದು ಕೊನೆಗೆ ಒಂದು ಮನೆ ಮುಂದೆ ಬಂದು ಬಿದ್ದ. ಕಣ್ಣು ತೆರೆದಾಗ ಅವನು ನೋಡಿದ, ಮುದ್ದಣ್ಣ ವೃದ್ಧ ಮುಂದೆ ಕುಳಿತಿದ್ದ. ನಾನು ನಿನಗೆ ಮೊದಲೇ ಹೇಳಿದೆ ಅಲ್ವಾ, ಆ ಹೊಲದ ಹತ್ತಿರ ಹೋಗ್ಬೇಡ ಅಂತ. ಅದು ಯಾರು ತಾತ? ತುಂಬಾ ಭಯಾನಕವಾಗಿ ವರ್ತಿಸುತ್ತಾನೆ. ಅವನೇ ರಹೀಂ. ರಹೀಂ ಒಬ್ಬ ಬಡ ರೈತ. ಲಕ್ಷ್ಮಣ ಗೌಡನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ. ಆದ್ರೆ ಕೆಲಸಕ್ಕೆ ತಕ್ಕ ಪ್ರತಿಫಲ ಯಾವತ್ತೂ ಆತ ಗಿಟ್ಟಿಸಿಕೊಂಡಿಲ್ಲ. ಜಮೀನಿನಲ್ಲಿ ಕೃಷಿಗಾಗಿ ಆತ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ. ಆದರೆ ಲಕ್ಷ್ಮಣ ಗೌಡನಿಂದ ಸಿಕ್ಕಿದ್ದು ಬರೀ ಎಣಿಕೆ ಹಣಗಳು ಮಾತ್ರ. ಬಡತನ ಎಷ್ಟು ಕ್ರೂರವಾಗಿತ್ತು ಎಂದರೆ ಒಂದು ಸುತ್ತಿನ ಊಟಕ್ಕೂ ಅವರು ಕಷ್ಟಪಡುತ್ತಿದ್ದರು. ಆದರೂ ರಹೀಂ ಒಬ್ಬ ನಿಯತ್ತಿನ ರೈತ. ಲಕ್ಷ್ಮಣ ಗೌಡನ ಜಮೀನಿನಲ್ಲಿ ಒಂದು ಅಗಳು ಕೂಡ ಕದ್ದವನಲ್ಲ. ಆದರೆ ಒಂದು ದಿನ ಜಮೀನಿನ ಬೆಳೆ ನಾಶವಾಯಿತು. ಇದಕ್ಕೆ ಕಾರಣ ರಹೀಂ ಅಲ್ಲ, ಬದಲಾಗಿ ಲಕ್ಷ್ಮಣಗೌಡನ ವಿರೋಧಿಗಳು. ಆದರೆ ಲಕ್ಷ್ಮಣಗೌಡ ರಹೀಂನ ಮೇಲೆ ದೂರು ಹಾಕಿದ ಮತ್ತು ಅವನನ್ನು ಒಡೆದು ಕೊಂದು
ಆ ಹೊಲದಲ್ಲೇ ಊತು ಹಾಕಿದ. ಆ ದಿನದಿಂದ ರಹೀಂನ ಆತ್ಮ ಆ ಭೂಮಿಯಲ್ಲೇ ಸಿಲುಕಿಕೊಂಡಿದೆ. ಅದು ಪ್ರತಿ ದಿನವೂ ಬೆಲೆಯನ್ನ ಇನ್ನೂ ಕೂಡ ಕಾಯುತ್ತಿದೆ. ಈ ಕತೆ ಕೇಳಿ ಸೂರಜ್ ನಡುಗುತ್ತಾ ಕೇಳಿದ, ಆದ್ರೆ ತಾತ, ನಿಮ್ಗೆ ಇದು ಹೇಗೆ ಗೊತ್ತು? ಮುದ್ದಣ್ಣ ಸ್ವಲ್ಪ ನಗುತ್ತಾ ಹೇಳುತ್ತಾನೆ, ಯಾಕಂದ್ರೆ ಆ ದಿನ ನಾನು ಕೂಡ ಅಲ್ಲೇ ಇದ್ದೆ. ಅಂದ್ರೆ ನೀವು ನೋಡಿದ್ದೀರಾ? ನೋಡಿದ್ದು ಅಲ್ಲ, ರಹೀಮ್ನನ್ನ ಕೊಲ್ಲೋಕೆ ಸಹಾಯ ಮಾಡಿದವನು ನಾನೇ. ಸೂರಜ್ ಬೆಚ್ಚಿ ಬಿದ್ದ. ತಾತ, ಈ ಘಟನೆ ನಡೆದು ಎಷ್ಟು ವರ್ಷಗಳು ಆಗಿರ್ಬೋದು? 70 ವರ್ಷಕ್ಕಿಂತ ಹೆಚ್ಚಾಗಿರಬಹುದು. ಸೂರಜ್ಗೆ ಅನುಮಾನ ಬಂತು. ತಾತ ಇನ್ನೂ ನೋಡಲು 50-55 ವರ್ಷದವರಂತೆ ಇದ್ದಾರೆ. ಈ ಘಟನೆ ನಡೆದು 70 ವರ್ಷವಾಗಿದೆ ಎಂದು ಹೇಳುತ್ತಾರೆ. ಹಾಗಾದ್ರೆ ಇವರು ಜೀವಂತ ಇದ್ದಾರಾ? ಆ ಕ್ಷಣ ಸೂರಜ್ ಕೇಳೇ ಬಿಟ್ಟ. ಆದ್ರೆ ತಾತ, ನೀವು ಇನ್ನೂ ಕೂಡ ಜೀವಂತ ಇದ್ದೀರಾ? ಮುದ್ದಣ್ಣ ಕಣ್ಣು ನಿಧಾನವಾಗಿ ಎತ್ತಿದ. ಯಾರು ಹೇಳಿದ್ರು ನಾನು ಇನ್ನೂ ಕೂಡ ಜೀವಂತವಾಗಿದ್ದೇನೆ ಎಂದು? ಹಠಾತ್ ಅವನ ಮುಖ ಕಪ್ಪಾಗ ತೊಡಗಿತು. ಕಣ್ಣುಗಳು ಖಾಲಿಯಾಗಿದ್ದವು. ಮಂಜು ದಟ್ಟವಾಗಿ ಹರಡಿತು. ಮರುದಿನ ಗ್ರಾಮದಲ್ಲಿ ಸುದ್ದಿ ಹರಡಿತು, ಸೂರಜ್ ಮಾಸ್ಟರ್ ಕಾಣಿಸುತ್ತಿಲ್ಲ ಎಂದು. ಎಲ್ಲರೂ ಹುಡುಕಿದರು. ಹೊಲದ ಬಳಿ ಸತ್ತ ಸ್ಥಿತಿಯಲ್ಲಿ ಸೂರಜ್ ದೇಹ ಸಿಕ್ಕಿತ್ತು. ಅವನ ಮುಖದಲ್ಲಿ ಭಯದ ಛಾಯೆ ಇತ್ತು. ಹತ್ತಿರದ ಮಣ್ಣಿನಲ್ಲಿ 2 ಪಾದಗಳ ಗುರುತುಗಳು ಮಾತ್ರ. ಒಂದು ಅವನದು, ಇನ್ನೊಂದು ಯಾರದ್ದು? ಆ ಹೊಲದ ಬಳಿ ಇಂದಿಗೂ ಜನ ಹೋಗುವುದಿಲ್ಲ. ಯಾಕಂದ್ರೆ ಮಂಜಿನಲ್ಲಿ ಇನ್ನೂ ಕೇಳಿಸುತ್ತದೆ ಒಂದು ಧ್ವನಿ, ಯಾರು ನನ್ನ ಜಮೀನಿನ ಹತ್ತಿರ? ಶಿವಣ್ಣ ಕತೆ ಮುಗಿಸಿದರು. ಹೊರಗೆ ಚಳಿ ಮತ್ತು ಮಂಜು ಇನ್ನಷ್ಟು ಗಾಢವಾಗಿತ್ತು. ಬನ್ನಿ, ಬೇಗ ಮನೆಗೆ ಹೋಗೋಣ. ಆ ರಾತ್ರಿ ಆ ಧಾನ್ಯ ಹೊಲದ ಕಡೆ ಯಾರೂ ಹೋಗಲಿಲ್ಲ. ಹಾಗಾದ್ರೆ ಸೂರಜ್ ಮಾಸ್ಟರನ್ನ ಕೊಂದವರು ಯಾರು? ರಹೀಮ್ ಆಗಿರ್ಬೋದಾ ಅಥವಾ ಮುದ್ದಣ್ಣನ ಆತ್ಮ ಆಗಿರ್ಬೋದಾ? ಕಮೆಂಟ್ ಅಲ್ಲಿ ತಿಳಿಸಿ. ಇಂತಹ ಹಾರರ್ ಕಥೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ, ಅಂದ್ರೆ ಕತೆ ಇಷ್ಟ ಆಗಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.